ಶ್ರೀ ಚಾಮುಂಡೇಶ್ವರಿ ಸಂಸ್ಥೆಯ ಇಂದಿನ ಕಸ್ತೂರಿ ಕನ್ನಡ ಗಿರಿಬಾಜಿ ಪಾರಿವಾಳ ಕ್ರೀಡೋತ್ಸವ 2026 ಶ್ರೀಗಂಧ ವಿಭಾಗ. ಇಂದು ಗಂಧದ ಗುಡಿ ನನ್ನ ದಾವಡಿಯಿಂದ ದಾವಡಿಗಾಗಿ ದಾವಡಿಗೋಸ್ಕರ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಕರ್ನಾಟಕ ಗಿರಿಬಾಜಿ ಕಲಾ ಪ್ರಪಂಚದ ಮನೆ ಮಾತಾದ ದಾವಡಿ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದಾವಡಿ ಕುಮಾರಸ್ವಾಮಿ ಬಾವಡ ಲೇಔಟ್ ಬೆಂಗಳೂರು ದಾವಡಿಯ ಕಲಾ ಪೋಷಕರಾದ ನಮ್ಮ ಜೊತೆಗೆ ನಮ್ಮ ಮೇಷ್ಟ್ರು ಇದ್ದಾರೆ. ಅವರ ಈ ಆಶೀರ್ವಾದದಿಂದ ಈ ದಾವಡಿ ಏಳಿಗೆ, ಈ ದಾವಡಿ ಅಕ್ಕಿ ಆಡಿದ ಆಟಕ್ಕೆ ಇವತ್ತು ಬೆಂಗಳೂರು ನಗರದ ಪ್ರತಿಯೊಂದು ದಾವಡಿಯವರು ಮನಸ್ಸೊತ್ತು ಮೈ ಮರೆತು ನಿಂತು ಅಕ್ಕಿ ಆಟನ ವೀಕ್ಷಣೆ ಮಾಡ್ತಾಯಿದ್ರು. ಅದನ್ನು ಕೊಡುಗೆ ಹಾಕಿಕೊಟ್ಟಂತಹ ಈ ದಾವಡಿಯ ಯುವಕಲಾ ಚೇತನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಪ್ತ ಮಿತ್ರ ಶ್ರೀಯುತ ಯಶವಂತರವರು ಸರ್ಕಾರಿ ನೌಕರರಾದ್ರೂ ಹವ್ಯಾಸಕ್ಕೆ ಅವರು ಏನು ಕಡಿಮೆ ಇಲ್ಲ ಅಂತ ಇವತ್ತು ಈ ಚೀನಿ ಅಕ್ಕಿನ ಲಾಸ್ಟ್ ಟೈಮ್ ಎಲ್ಲೋ ಬ್ಯಾಲೆನ್ಸ್ ತಪ್ಪಿತ್ತು, ಹಠ ಹಿಡ್ದ ಇವತ್ತು ಸಾಧಿಸವ್ರೆ. ಆ ಸಾಧನೆ ಹಿಂದೆ ಒಂದು ಶ್ರಮ ಇದೆ, ಆ ಶ್ರಮದಿಂದ ಪ್ರತಿಯೊಬ್ಬರು ಸಹಕಾರ ಬೆಂಬಲ ಇದೆ. ಅದೇ ಈ ಸಹಕಾರ ಬೆಂಬಲ ಅಕ್ಕಿಗೆ ಹೆಂಗೆ 10 ಗರಿ ಇದ್ದಂಗೆ ಈ ದಾವಡಿಯ ಪ್ರಮುಖ ಗರಿ ನಮ್ಮ ಮೇಷ್ಟ್ರು ಅವರ ಒಂದು ಬೋಧನೆ ಇವತ್ತಿನ ಈ ದಾವಡಿಯ ಸಾಧನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಶವಂತ್ ಅವರೇ, 2ನೇ ಸುತ್ತು 12 ಗಂಟೆ 23 ನಿಮಿಷಗಳು, ಮೊದಲನೇ ಸುತ್ತು 8 ಅವರ್ 33 ನಿಮಿಷ, 8 ಗಂಟೆ 33 ನಿಮಿಷ ನಿನ್ನೆ. ಇವತ್ತು 12 ಅವರು 23 ನಿಮಿಷ. ನಿನ್ನೆ ಒಂದು ರೌಂಡ್ ಬಿಟ್ಟರು, ಇವತ್ತೊಂದು ರೌಂಡ್ ಬಿಟ್ಟರು. ನಮ್ಮ ಕರ್ನಾಟಕ ಗಿರಿಬಾಜಿ ಇತಿಹಾಸ ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಪ್ರಥಮ ಸುತ್ತಿಗೆ ನಿನ್ನೆ 2ನೇ ಸುತ್ತಿಗೆ ಇದು ಬಿಟ್ಟಿರೋದು ರೆಕಾರ್ಡ್ ಆಗಿದೆ. ನಮ್ಮ ಯಶವಂತಿಗೆ ಒಂದು ದೊಡ್ಡ ಚಪ್ಪಾಳೆ ಹೊಡಿದೆ. ಯಾಕಂದರೆ ಆ ಧೈರ್ಯ ಯಾರಿಗೂ ಬರೋಲ್ಲ. ಇವತ್ತು ನಾನು ಎಷ್ಟೋ ದೊಡ್ಡ ದಾವಡಿಗಳು ನೋಡಿದ್ದೀನಿ. ಹೆಸರಿಗೆ ನಾವು ನಮ್ಮ ಚಾಮುಂಡೇಶ್ವರಿ ಸಂಸ್ಥೆಯ ಗಿರಿಬಾಜಿ ದೇವರು ಅಂತ ಅಂದ್ಕೊಂಡಿರೋಂಥ ಕರುನಾಡ ಕಪೋತ ಕಲಾಭೂಷಣ ಗೋಪಾಲಣ್ಣನು ಆ ಸಾಧನೆನ ಗೈದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಕಾರಣ ಇವತ್ತು ಒಂದು 12 ಅವರ್ ಅಕ್ಕಿ ಬಿಟ್ಟಿರೋರು ನಿನ್ನೆಗೆ ಒಂದು 8 ಅವರ್ ಅಕ್ಕಿ ಬಿಡಬೇಕು ಅಂದರೆ ಅದು ಸುಧಾರಣೆ ಮಾಡ್ಕೊಳಕ್ಕೆ ಕನಿಷ್ಠ ಪಕ್ಷ ಅವ್ರಿಗೊಂದು ವಾರಗಳ ಕಾಲ ಬೇಕಾಗುತ್ತೆ. ಆದರೆ ಆ ಗ್ಯಾಪಲ್ಲಿ ಇನ್ನೊಂದು ಅಕ್ಕಿನ ರೆಡಿ ಮಾಡಿ ಸಿದ್ಧತೆ ಮಾಡಿ ಇಟ್ಕೊಂಡು ಇವತ್ತು ಅಕ್ಕಿನ ಬಿಟ್ಟು 12 ಅವರ್ 23 ನಿಮಿಷ ಅಕ್ಕಿ ಬಿಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ನಾವೆಲ್ಲರ ಈ ನಮ್ಮ ಯಶವಂತ್ ಮತ್ತು ಅವ್ರ ಸ್ನೇಹಿತರು ಒಂದು ದಿವಸಕ್ಕೆ ಮುಖ್ಯವಾದ ಕಾರಣವಾದಂಥವ್ರು ಇವರು ಯಾರು ನಮ್ಮ ಧೈರ್ಯ ಮಾಡಿ ಇಲ್ಲ ನಾಳೆ ಬಿಟ್ಬಿಡೋಣ ಅಂತೇಳಿ ಅವರು ಇದು ಮಾಡ್ಕೊಂಡು ಬಿಟ್ಟಿದ್ದಕ್ಕಿನ ನೋಡಿ ನಮ್ಮ ಅದನ್ನ ನಿಜವಾಗ್ಲೂ ಪ್ಲಾನ್ ಮಾಡಿದ್ರೆ ಇದು ದೇವಗಿರದಲ್ಲಿರೋ ಜೇನುಗೂಡು ಇದ್ದಂಗೆ. ಈ ಜೇನುಗೂಡಿನ ನೊಣಗಳಿದ್ದಂಗೆ ಈ ಎಲ್ಲ ನನ್ನ ಸ್ನೇಹಿತರು ಈ ದಾವಡಿ ಇದೇ ರೀತಿ ಏಳಿಗೆ ಆಗಬೇಕು, ಇದೇ ರೀತಿ ಅನ್ಯೂನ್ಯತೆನ ಎಲ್ಲರೂ ಬೆಳೆಸ್ಕೊಳ್ಬೇಕು. ಈ ಸಂದರ್ಭದಲ್ಲಿ ನನ್ನ ಸಂಸ್ಥೆಯ ಪಂಚಾಯತ್ದಾರರಾದಂಥ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಶ್ರೀಯುತ ಶಿವಶಂಕರ್ ಅವ್ರಿಗೂ ನಾನು ಕೃತಜ್ಞತೆನ ಸಲ್ಲಿಸ್ತೀನಿ. ಯಾಕಂದರೆ ಬೆಳಗ್ಗೆ ಲಗ್ಗೆರೆಯಿಂದ ಅಷ್ಟೊತ್ತಿಗೆ 4 ಗಂಟೆಗೆ ಎತ್ತಿ ಅವ್ರು ಅಲ್ಲಿಂದ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಈ ದಾವಡಿ ಮೇಲೆ ನಾನು ಬಂದಾಗ ಖಂಡಿತವಾಗೂ ಈ ದಾವಡಿ ಏಳಿಗೆ ಆಗಬೇಕು, ಅಕ್ಕಿ ಆಡಬೇಕು ಅನ್ನೋ ಬರುವಂಥ ನನ್ನ ಚಾಮುಂಡೇಶ್ವರಿ ಸಂಸ್ಥೆ ಎಲ್ಲ ಪಂಚಾಯತ್ದಾರರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ, ಆಭಾರಿಯಾಗಿರ್ತೀನಿ. ಇವತ್ತು ಈ ಮಟ್ಟಕ್ಕೆ ಅದಕ್ಕೊಂದು ಹೆಸರನ್ನ ಕೀರ್ತಿನ ತಂದು ಕೊಟ್ಟಿದ್ದಾರೆ ಅಂದರೆ ಪ್ರಮುಖವಾಗಿ ನನ್ನ ಪಂಚಾಯತ್ದಾರಗಳು, ಇನ್ನೊಂದು ಪ್ರಮುಖವಾಗಿ ನನ್ನ ದಾವಡಿಯವರು ಎಲ್ಲಿದ್ದಕ್ಕಿಂತ ಮಿಗಿಲಾಗಿ ನಾನು ಯಾವಾಗಲೂ ಹೇಳೋ ಥರ ದಾವಡಿಯ ದೇಗುಲ ಗಿರಿಬಾಜಿಯ ದೇವರು ಅಂದಂಗೆ ಈ ಗಿರಿಬಾಜಿ ದೇವರು ಯಾವತ್ತೂ ನಮ್ಮ ಕೈಯಲ್ಲಿ ನಮ್ಮನ್ನು ಮುನ್ನಡೆಸುತ್ತೋ ಅಲ್ಲಿವರೆಗೂ ನಮ್ಮ ಕೀರ್ತಿ ಇಡೀ ಪ್ರಪಂಚಕ್ಕೆ ಸಾರುತ್ತೆ ಅಂತ ಹೇಳ್ತಾ ಈ ದಾವಡಿಯ ಕಲಾಪೋಷಕರಾದ ಯಶವಂತ್ ಮತ್ತು ಸ್ನೇಹಿತರಿಗೆ ನಮ್ಮ ಚಾಮುಂಡೇಶ್ವರಿ ಸಂಸ್ಥೆ ಯಾವತ್ತೂ ಆಭಾರಿಯಾಗಿರುತ್ತೆ ಅಂತ ಹೇಳ್ತಾ ಈ ಅಪ್ಡೇಟ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.